ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್.ಡಿ. ರೇವಣ್ಣಗೆ ಜೈಲಾ ಬೇಲಾ ಅನ್ನೋದು ಮೋಸ್ಟ್ಲಿ ಜೈಲಾ ಅಥವಾ ಪೊಲೀಸ್ ಕಸ್ಟಡಿಯ, ಯಾಕಂದ್ರೆ ನ್ಯಾಯಾಂಗ ಬಂಧನ ಆಗಬಹುದು ಅಥವಾ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇರೋದ್ರಿಂದ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು. ಹಾಗಾಗಿ ಕಸ್ಟಡಿಗೆ ನೀಡ್ತಾರ ನ್ಯಾಯಾಧೀಶರು ಅಥವಾ ನ್ಯಾಯಾಂಗ ಬಂಧನ ವಿಧಿಸಲಾಗುತ್ತಾ, ಈ ಪ್ರಶ್ನೆ ಇದೆ. ಮಧ್ಯಾಹ್ನ 2 ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಕೋರಮಂಗಲದ ನ್ಯಾಯಾಧೀಶರ ಮನೆಯಲ್ಲೇ ಹಾಜರುಪಡಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೋರ್ಟ್ ರಜೆ ಹಿನ್ನೆಲೆ ರೇವಣ್ಣ ಅವರನ್ನ ಕಸ್ಟಡಿಗೆ ನೀಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಅವರಿಗೆ ನ್ಯಾಯಾಂಗ ಬಂಧನ ಫಿಕ್ಸ್. ನ್ಯಾಯಾಂಗ ಬಂಧನ ಆದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಅವ್ರನ್ನ ಶಿಫ್ಟ್ ಕೂಡ ಮಾಡಲಾಗುತ್ತೆ. ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಈ ಪ್ರಕರಣದಲ್ಲಿ. ಹಾಗೇನಾದ್ರೂ ಆದೇಶ ಬಂದಲ್ಲಿ ಜೈಲಿಗೆ ಶಿಫ್ಟ್ ಆಗ್ತಾರೆ ರೇವಣ್ಣ ಅನ್ನುವಂಥ ಸಾಧ್ಯತೆಗಳು. ಮೋಸ್ಟ್ಲಿ ಇಂಥ ಪ್ರಕರಣಗಳಲ್ಲಿ ಸ್ಮಿತಾ 14 ದಿನ 10 ದಿನ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳು ಎಸ್ಐಟಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆ ಇರೋದ್ರಿಂದ. ವಿಚಾರಣೆ ಹಂತದಲ್ಲಿ ಅದೇ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ನೋಡಬೇಕು. ಆದರೆ ನೀವು ಹೇಳ್ತಾ ಇದ್ದ ಹಾಗೆ ಇವತ್ತು ಕೋರ್ಟ್ ರಜೆ ಇದೆ, ಹಾಗಾಗಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸ್ತಾರೆ. ಹಾಗೆ ಎಸ್ಐಟಿ ತನಿಖೆ ಹಂತದಲ್ಲಿ ನಾವು ಗಮನಿಸೋದೇ ಆದ್ರೆ ಈ ಪ್ರಕರಣದಲ್ಲಿ ವಿಶೇಷತೆ ಅಂತಂದ್ರೆ ಎಸ್ಐಟಿ ಅಧಿಕಾರಿಗಳೇನೆ ಸಂತ್ರಸ್ತೆಯರನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹುಡ್ಕೊಂಡು ಈಗಷ್ಟೇ 3 ಜನ ಎಸ್ಐಟಿ ಅಧಿಕಾರಿಗಳನ್ನ ಸ್ವಯಂ ಪ್ರೇರಿತರಾಗಿ ಬಂದ್ ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ನಾವು ಈಗಷ್ಟೇ ನಮ್ಮ ಪ್ರತಿನಿಧಿ ನಾಗರಾಜ್ ಕೊಡ್ತಾ ಇದ್ರು. ಈ 3ರನ್ನ ಹೊರತುಪಡಿಸಿದ್ರೆ ಬಹುತೇಕರನ್ನ ಎಸ್ಐಟಿ ಅಧಿಕಾರಿಗಳು ಏನು ವಿಡಿಯೋಗಳು ಹರಿದಾಡಿದೆ ಆ ವಿಡಿಯೋದ ಆಧಾರದ ಮೇಲೆ ಹೋಗಿ ಸಂಪರ್ಕ ಮಾಡಿ ಅವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ತನಿಖೆ ಇದೆಯಲ್ಲ ಕಂಪ್ಲೀಟ್ ಆಗಿ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ದೊಡ್ಡ ತಲೆಬಿಸಿ ಕೆಲಸನೇ. ಎಷ್ಟು ಮಂದಿ ಆಕ್ಚುಲಿ ಈ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾಗಿರುವವರು ಎಲ್ಲರನ್ನ ಸಂಪರ್ಕ ಮಾಡಲಿಕ್ಕೆ ಸಮಯ ಬಹಳಷ್ಟು ಹಿಡಿಯೋ ಪಾಸಿಬಿಲಿಟೀಸ್ ಇದೆ. ಹುಡ್ಕೋದು ಒಂದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹುಡ್ಕದ್ಮೇಲೆ ಅವ್ರಿಗೆ ಇಷ್ಟ ಇದೆಯೋ ಇಲ್ಲೋ ಹೀಗೆ ಪೊಲೀಸ್ ಪ್ರೊಸೀಜರ್ಗಳಿಗೆ ಒಳಗಾಗಕ್ಕೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದಾರಂತೆ, ನಮ್ಮ ಐಡೆಂಟಿಟಿ ಎಲ್ಲೂ ರಿವೀಲ್ ಆಗಬಾರ್ದು ಅಂತ ಹೇಳಿ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಸವಾಲಿದೆ. ಹಾಗಾಗಿ ರೇವಣ್ಣ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡೋ ಅವಶ್ಯಕತೆ ಬಿದ್ದಲ್ಲಿ ಅವರನ್ನ ತಮ್ಮ ಕಸ್ಟಡಿಗೆ ಕೊಡುವಂತೆ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಇಡಬಹುದು. ನೋಡೋಣ ಕೆಲವೇ ಕ್ಷಣಗಳಲ್ಲಿ ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಕಲೆ ಹಾಕಿ ನಿಮ್ಮವರೆಗೂ ತಲುಪಿಸ್ತಾರೆ. ನಿನ್ನೆಯಿಂದ ಇಲ್ಲಿವರೆಗೂ ಏನೆಲ್ಲ ಆಯಿತು, ಕಾನೂನಾತ್ಮಕವಾಗಿ ಯಾವೆಲ್ಲ ರೀತಿಯ ಪ್ರೊಸೀಜರ್ಗಳಾಗ್ತಾ ಇದೆ, ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ಒಂದು ವರದಿ ಇದೆ, ಗಮನಿಸಿ. ಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ವಾದ ಪ್ರತಿವಾದ ಆಲಿಸಿ ತೀರ್ಪು ಮುಂದೂಡಿದ ಜಡ್ಜ್. ದೇಶಾದ್ಯಂತ ಪೆನ್ಡ್ರೈವ್ ಕೋಲಾಹಲ ಎಬ್ಬಿಸಿದೆ. ಇದರ ನಡುವೆ ಎಚ್.ಡಿ. ರೇವಣ್ಣ ಮೇಲೆ ಸಂತ್ರಸ್ತೆ ಕಿಡ್ನಾಪ್ಗೆ ಸದ್ದು ಮಾಡ್ತಿದೆ. ಈ ಕೇಸ್ನಲ್ಲಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಕೋರ್ಟ್ನಲ್ಲಿ ರೇವಣ್ಣ ಪರವಾಗಿ ಮೂರ್ತಿ ಡಿ ನಾಯ್ಕ್ ವಾದ ಮಂಡಿಸಿದ್ರು. ಇತ್ತ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ತಮ್ಮ ವಾದ ಮಂಡಿಸಿದ್ರು. ಸೆಕ್ಷನ್ 363 ಮತ್ತು ಸೆಕ್ಷನ್ 365 ಅಡಿ ಕೇಸ್ ಹಾಕಿದ್ದಾರೆ. ಜಾಮೀನು ಸಿಗಬಾರ್ದು ಅಂತ ಈ ಸೆಕ್ಷನ್ ಹಾಕಿದ್ದಾರೆ. ತನಿಖಾಧಿಕಾರಿಯ ಮೊದಲ ಕರ್ತವ್ಯ ಮಹಿಳೆಯ ಜೀವ ಉಳಿಸೋದು. ಸಂತ್ರಸ್ತೆ ಮಹಿಳೆ ದೂರು ನೀಡಿದಂತೆ ತಡೆಯಲು ಕಿಡ್ನಾಪ್ ಮಾಡಲಾಗಿದೆ. ಅಧಿಕಾರ ಹಣದ ಪ್ರಭಾವ ಬಳಸಿ ಕೃತ್ಯ ಎಸಗಿದ್ದಾರೆ ಎಂದು ಉಲ್ಲೇಖ. ಕೇಸಿಗೆ ಸಂಬಂಧ ಇಲ್ಲದ ವಿಚಾರಗಳನ್ನ ಎಸ್ಐಟಿ ಉಲ್ಲೇಖಿಸಿದೆ. ಎಚ್.ಡಿ. ರೇವಣ್ಣ ರಾಜಕೀಯ ಆರ್ಥಿಕವಾಗಿ ಬಲಾಢ್ಯರು. ಹೀಗಾಗಿ ಸಂತ್ರಸ್ತೆಯನ್ನ ಅಪಹರಣ ಮಾಡಿರಬಹುದು. ಪೋಕ್ಸೋ ಕೇಸ್ನಲ್ಲಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಆಗುತ್ತೆ. ಇದರಲ್ಲಿ ಅವಶ್ಯಕತೆ ಏನು? ಸಂತ್ರಸ್ತೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಆದ್ರಿಂದ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಆಗಬೇಕು ಎಂದು ಕೋರಿದ್ದೇವೆ. ನ್ಯಾಯಾಧೀಶರು ನಮ್ಮ ಕಕ್ಷಿದಾರರಿಗೆ ನಿರೀಕ್ಷಣಾ ಜಾಮೀನು ನೀಡಬೇಕು. ಎಚ್.ಡಿ. ರೇವಣ್ಣ ಸಲ್ಲಿಸಿದ ಅರ್ಜಿಗೆ ನಮ್ಮ ಆಕ್ಷೇಪಣೆ ಇದೆ. ಈ ಎಲ್ಲಾ
ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ ರೇವಣ್ಣ ಅರ್ಜಿಯನ್ನ ವಜಾ ಮಾಡಿದೆ. ಮೇ 6ಕ್ಕೆ ಕೋರ್ಟ್ ಮತ್ತೆ ಅರ್ಜಿ ವಿಚಾರಣೆ ನಡೆಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಸಿಐಡಿ ಕಚೇರಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಟ್ ಪ್ರೆಸೆಂಟ್ HD ರೇವಣ್ಣ ಅವರು ಸಿಐಡಿ ಕಚೇರಿಯಲ್ಲೇ ಇರೋದ್ರಿಂದ ಮಾದೇಶ್, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಒಂದ್ ಕಡೆ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳಬಹುದಾ SIT ಅಧಿಕಾರಿಗಳು ಅಂತ ಈ ಪ್ರಕರಣಗಳಲ್ಲಿ? ಮತ್ತೆ ಹೊಸ ದೂರುಗಳು ಬರ್ತಾ ಇರೋದ್ರಿಂದ ಪ್ರಕರಣದ ತೀವ್ರತೆ ಕೂಡ ಒಂದ್ ಕಡೆ ಜಾಸ್ತಿ ಆಗ್ತಾ ಇರೋದ್ರಿಂದ ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಖಂಡಿತವಾಗ್ಲೂ ಕೂಡ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣ ತೀವ್ರ ಪಡೆದುಕೊಳ್ತಿದೆ. ಯಾಕಂದರೆ ಸಾಕಷ್ಟು ಸಂತ್ರಸ್ತೆಯನ್ನು ಸಂಪರ್ಕ ಮಾಡುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರ ಜೊತೆಗೆ ಈಗಾಗಲೇ HD ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿದ್ದು ಅದರಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ಹೇಳಿಕೆ, ಸಂತ್ರಸ್ತೆಯ ಹೇಳಿಕೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಾಗಲೇ ಅವರನ್ನು ನಿನ್ನೆಯಿಂದಲೂ ಕೂಡ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ವೇಳೆ HD ರೇವಣ್ಣ ಅವರು ನೀಡುವಂಥ ಒಂದಷ್ಟು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಸಂತ್ರಸ್ತೆಯ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಕೃತ್ಯದಲ್ಲಿ ನಿಜಕ್ಕೂ ಕೂಡ ಇವರ ಭಾಗಿ ಇದೆಯಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತಿಳಿದುಕೊಳ್ಬೇಕಂದ್ರೆ ಇವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಬೇಕಾಗುತ್ತೆ. ಜೊತೆಗೆ ಇವರನ್ನ ಕರೆದೊಯ್ದು ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಸ್ಪಾಟ್ ಮರ್ಜರ್ ಅನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ A1 ಅಕ್ಯೂಸ್ಡ್ ಆಗಿ HD ರೇವಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅವರನ್ನ ನ್ಯಾಯಾಧೀಶರ ಮನೆಯಲ್ಲಿ, ಕೋರಮಂಗಲದ ನ್ಯಾಯಾಧೀಶರ ಮನೆಯ ಮುಂದೆ ಅವರನ್ನ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಕ್ಕೂ ಮುಂಚೆ ನಾರ್ಮಲ್ ಆಗಿ ಇವರ ಹೆಲ್ತ್ ಚೆಕಪ್ ಅನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರು ಮೆಂಟಲಿ ಸ್ಟೇಬಲ್ ಇದ್ದಾರಾ, ಅವರಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ. ಅದಾದ ಮೇಲೆ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹೋಗಿ ಹಾಜರುಪಡಿಸಬೇಕಾಗುತ್ತೆ. ಇನ್ನೂ ಕೂಡ ತನಿಖೆ ಅಂತ ಪ್ರಾಥಮಿಕ ಹಂತದಲ್ಲಿದೆ. ಹೀಗಾಗಿ ಸಾಕಷ್ಟು ಕಾನೂನು ಪ್ರಕ್ರಿಯೆಗಳು ಬಾಕಿ ಇದೆ. ಇವರ ಹೇಳಿಕೆಗಳನ್ನ ಪಡೆದುಕೊಳ್ಬೇಕು. ಜೊತೆಗೆ ಸಂತ್ರಸ್ತೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸ್ಪಾಟ್ ಮರ್ಜರ್ ಮಾಡಬೇಕು. ಹೀಗಾಗಿ ಇವರನ್ನ ನಮ್ಮ ಹೆಚ್ಚಿನ ತನಿಖೆಗಾಗಿ ಕಸ್ಟಡಿಗೆ ಬೇಕಾಗಿದೆ ಅಂತೇಳಿ ಪೊಲೀಸರು ನ್ಯಾಯಾಧೀಶರ ಮುಂದೆ ಮನವಿ ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ. ತನಿಖೆಯ ಎಲ್ಲ ಭಾಗವೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ. ಮುಂದಿನ ಹಂತಕ್ಕೆ ಹೋಗಬೇಕಂದ್ರೆ ಅಕ್ಯೂಸ್ಡ್ ಯಾರು ಇರ್ತಾರೆ ಅವರು ತನಿಖೆಯ ವಿಚಾರವಾಗಿ ಕಸ್ಟಡಿಗೆ ಬೇಕಾಗುತ್ತೆ. ಹೀಗಾಗಿ ಈ ಒಂದು ಗ್ರೌಂಡ್ಸ್ ಮೇಲೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಅಂದರೆ SIT ಟೀಮ್ ರೇವಣ್ಣವರನ್ನು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ ತನಿಖೆಯ ಭಾಗವಂತದ ವಿಚಾರವಾಗಿ ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಕಸ್ಟಡಿಗೆ ಕೊಡ್ಲಿಲ್ಲ ಅಂದ್ರೆ ಸೋಮವಾರದವರೆಗೂ ಕೂಡ HD ರೇವಣ್ಣ ಅವರಿಗೆ ಜೈಲ್ ಫಿಕ್ಸ್ ಅನ್ನುವಂಥದ್ದು ಸದ್ಯಕ್ಕೆ ಆಲಿಸಿ ತೀರ್ಪು ಮುಂದೂಡಿದ ಜಡ್ಜ್. ದೇಶಾದ್ಯಂತ ಪೆನ್ಡ್ರೈವ್ ಕೋಲಾಹಲ ಎಬ್ಬಿಸಿದೆ. ಇದರ ನಡುವೆ HD ರೇವಣ್ಣ ಮೇಲೆ ಸಂತ್ರಸ್ತೆ ಕಿಡ್ನಾಪ್ಗೆ ಸದ್ದು ಮಾಡ್ತಿದೆ. ಈ ಕೇಸ್ನಲ್ಲಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಕೋರ್ಟ್ನಲ್ಲಿ ರೇವಣ್ಣ ಪರವಾಗಿ ಮೂರ್ತಿ ಡಿ ನಾಯ್ಕ್ ವಾದ ಮಂಡಿಸಿದ್ರು. ಇತ್ತ SIT ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ತಮ್ಮ ವಾದ ಮಂಡಿಸಿದ್ರು. ಸೆಕ್ಷನ್ 363 ಮತ್ತು ಸೆಕ್ಷನ್ 365 ಅಡಿ ಕೇಸ್ ಹಾಕಿದ್ದಾರೆ. ಜಾಮೀನು ಸಿಗಬಾರ್ದು ಅಂತ ಈ ಸೆಕ್ಷನ್ ಹಾಕಿದ್ದಾರೆ. ತನಿಖಾಧಿಕಾರಿಯ ಮೊದಲ ಕರ್ತವ್ಯ ಮಹಿಳೆಯ ಜೀವ ಉಳಿಸೋದು. ಸಂತ್ರಸ್ತೆ ಮಹಿಳೆ ದೂರು ನೀಡಿದಂತೆ ತಡೆಯಲು ಕಿಡ್ನಾಪ್ ಮಾಡಲಾಗಿದೆ. ಅಧಿಕಾರ ಹಣದ ಪ್ರಭಾವ ಬಳಸಿ ಕೃತ್ಯ ಎಸಗಿದ್ದಾರೆ ಎಂದು ಉಲ್ಲೇಖ. ಕೇಸಿಗೆ ಸಂಬಂಧ ಇಲ್ಲದ ವಿಚಾರಗಳನ್ನು SIT ಉಲ್ಲೇಖಿಸಿದೆ. HD ರೇವಣ್ಣ ರಾಜಕೀಯ, ಆರ್ಥಿಕವಾಗಿ ಬಲಾಢ್ಯರು. ಹೀಗಾಗಿ ಸಂತ್ರಸ್ತೆಯನ್ನ ಅಪಹರಣ ಮಾಡಿರಬಹುದು. ಪೋಕ್ಸೋ ಕೇಸ್ನಲ್ಲಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಆಗುತ್ತೆ. ಇದರಲ್ಲಿ ಅವಶ್ಯಕತೆ ಏನು? ಸಂತ್ರಸ್ತೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಆದ್ರಿಂದ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಆಗಬೇಕು ಎಂದು ಕೋರಿದ್ದೇವೆ. ನ್ಯಾಯಾಧೀಶರು ನಮ್ಮ ಕಕ್ಷಿದಾರರಿಗೆ ನಿರೀಕ್ಷಣಾ ಜಾಮೀನು ನೀಡಬೇಕು. HD ರೇವಣ್ಣ ಸಲ್ಲಿಸಿದ ಅರ್ಜಿಗೆ ನಮ್ಮ ಆಕ್ಷೇಪಣೆ ಇದೆ. ಈ ಎಲ್ಲ ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ ರೇವಣ್ಣ ಅರ್ಜಿಯನ್ನ ವಜಾ ಮಾಡಿದೆ. ಮೇ 6ಕ್ಕೆ ಕೋರ್ಟ್ ಮತ್ತೆ ಅರ್ಜಿ ವಿಚಾರಣೆ ನಡೆಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.